ರಂಗೋಲಿ ಹಾಕಿನ ಹೋಗ. ಏ ಬಣ್ಣ ಎಲ್ಲ ತುಂಬಕ್ ಬಳತ್ ಬಾಳ ಆಗತ್ತ. ಇಬ್ರು ಕೂಡಿ ಹಾಕಿದ್ವಿ ಅಂದ್ರೆ ಬಡ ಬಡ ಆಗಂಗಿಲ್ಲ ಅನಿಲ್ಲ. ಮತ್ತ ಪೂಜೆಗೆಲ್ಲ ಲಗು ಲಗು ರೆಡಿ ಮಾಡ್ಕೊಳಕಾಗತ್ತ. ಏನಾಗಂಗಿಲ್ಲ ಬಡ ಬಡ ಹಾಕ. ಅಯ್ಯೋ ನಿಮ್ಗೆ ಹೇಳಿದ್ರೆ ಅರ್ಥನ ಆಗಂಗಿಲ್ಲ. ಮಂದಿ ನೋಡಿದ್ರೆ ಏನ್ ಅನ್ನಂಗಿಲ್ಲ. ಏನ್ ಅನ್ಕೊಂತಾರ? ಗಂಡ ಹೆಂಡತಿಗೆ ಸಹಾಯ ಮಾಡಕತ್ತಾನಂತಾರ ಅಷ್ಟ. ಅಯ್ಯೋ ನಿಮ್ಗೆ ಇವೆಲ್ಲ ಗೊತ್ತಾಗಂಗಿಲ್ಲ ರೀ. ಬ್ಯಾಡ ಒಳಗೆ ಹೋಗ್ರಿ. ಯಾರ ನೋಡಿದ್ರ ತೀರ ಇವನ ಅದನ ಮತ್ತೆ ಯಾರು ಅದಾರ ಹೆಂಡತಿ ಗುಲಾಮ ಅಂತಂತಾರ. ಒಳಗೆ ಹೋಗ್ರಿ, ನಾ ಎಲ್ಲ ರಂಗೋಲಿ ಹಾಕಿ ಬರ್ತೀನಿ, ಹೋಗ್ರಿ. ಅವ್ರು ಅನ್ನೋದ್ರೆ ಏನ್ ತಪ್ಪಿಲ್ಲಲ್ಲ. ಹೌದು, ಪ್ರತಿಯೊಬ್ಬ ಗಂಡನು ಹೆಂಡತಿ ಗುಲಾಮ ಆಗ್ಬೇಕು. ನನ್ನ ಸಂಕಟ ನಿಮಗೆ ಗೊತ್ತಾಗಂಗಿಲ್ಲ ರೀ. ಬ್ಯಾಡ ಹೋಗ್ರಿ ರೀ. ಹಿಂದೆಗಡೆ ಕಟ್ಟಿ ಕುಂತ್ಕೊಂಡು ಆಡ್ಕೊಂತಾರ್ರಿ. ನೀಲಿ ಗಂಡ ರಂಗೋಲಿ ಹಾಕಕತ್ತಿದ್ನ ನೋಡಂತೇಳಿ. ಅವ್ರು ಯಾಕ ಹಂಗತಿ ಆಡ್ಕೊಂತಾರ ಹೇಳೇನ? ಅವ್ರ ಗಂಡರು ನನ್ನ ಗತಿ ಅವ್ರಿಗೆ ಸಹಾಯ ಮಾಡಂಗಿಲ್ಲ, ಅದು ಅವ್ರಿಗೆ ಸಹಿಸಾಕ ಆಗಂಗಿಲ್ಲ ಸಂಕಟ. ಅದಕ್ಕ ಸುಮ್ನ ಬಾಯಿ ಬಂದಂಗ ಮಾತಾಡ್ತಾರ ಅಟ್ಟ. ನೋಡು ಆಕಿ ಗಂಡ ನಂಗ ನಮ್ ಗಂಡ್ರು ಇಲ್ಲ ಅಂತ ಒಳಗ ಇರ್ತದ ಸಂಕಟ. ಮ್ಯಾಗದ ನಾಟಕ ಹಂಗತಿ. ನೀವೇನ್ ಹಗ್ರ ಇಲ್ಲ, ಮಂದಿ ಕಣ್ಣಿಗೆ ಮಾತಾಡ್ಲಾರ್ದಂಗದಿರಿ. ಆದ್ರ ನಿಮ್ ಮಾತು ಗುಡ್ಗುಡ್ದಂತಾವದವ್. ಹೋಗ್ರಿ ನೀವು. ನಿನ್ನ ಬಿಟ್ಟು ಎಲ್ಲಿ ಇಲ್ಲ ನಾನು. ಅಲ್ಲ ನವೀನ, ಇದೇನ್ ಪದ್ಧತಿ ಬಿಡಪ್ಪ ನೀನು. ಅಲ್ಲ ಆಕೆ ರಂಗೋಲಿ ಹಾಕಕತ್ತಾಳ, ನೀ ಏನ್ ಮಾಡಕತ್ತಿ? ಎದ್ ಬಾ ಒಳಗ. ನೀಲವ, ಯಾಕ ನಿನಗ ರಂಗೋಲಿ ಹಾಕಕ್ ಬರಂಗಿಲ್ಲ? ನಾ ಮತ್ತ ಆ ಹುಡುಗನ ಕರ್ಕೊಂಡಿ. ಅತ್ತಿ ಆಗಲಿಂದ ಅದನ್ನೇ ಹೇಳಕತ್ತೀನಿ. ಇವ್ರು ನನ್ನ ಮಾತು ಕೇಳವಲ್ರು, ನಾ ಏನ್ ಮಾಡ್ಲಿ? ಆಗ ಗಂಡ್ ಮಕ್ಳು ರಂಗೋಲಿ ಹಾಕ್ಬಾರ್ದಪ್ಪ, ಚಂದ ಅಲ್ಲದು. ಹೆಂಗಸರು ರಂಗೋಲಿ ಹಾಕಿದ್ರೆ ಚಂದ ಅದು. ಏನದು ಬಾ ಒಳಗೆದ್ದು. ಏನ್ ಅನ್ನಕ್ಕಿಲ್ಲ ಆಜು ಬಾಜುದವ್ರು. ಯಾಂದ್ರ ಅನ್ಕೊಂಡ್ ಬಿಡ್ವಿ. ಯಾಕೆ ಇಲ್ಲಿ ಕಿಡಿಸ್ಕೊಂತಿ ದೊಡ್ಡವ? ನನ್ನ ಹೆಂಡತಿಗೆ ನಾ ಸಹಾಯ ಮಾಡ್ತೀನಿ ಪಾಪ. ಇಂಥ ಹಬ್ಬ ಹರಿದಿಂದಾಗ ಯಾಕ ಹೆಣ್ಮಕ್ಳ ಕೆಲಸ ಮಾಡ್ಬೇಕನ, ಗಂಡ ಮಕ್ಳು ಮಾಡ್ಬಾರ್ದನ? ನಾವು ಒಂದಿಟ್ಟು ಕೈಯಾಗ ಏನಾರ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದ್ರ ಲಗು ಲಗು ಕೆಲಸ ಆಗುತ್ತಿಲ್ಲ. ಅವ್ರಿಗೆ ಸಹಾಯ ಮಾಡ್ದಂಗ ಆಗುತ್ತಿಲ್ಲ. ಪೂಜೆ ಎದಕ್ ಮಾಡ್ತಿರ್ತಾರ? ನಮ್ಮ ಮನಿತನ ಏಳಿಗೆ ಆಗ್ಲಿ ಅಂತೇಳಿ ನಮ್ಮ ಹೆಂಡ್ರು ಪೂಜೆ ಮಾಡ್ತಿರ್ತಾರ. ಅಂತದ್ರಾಗ ನಾ ಯಾಕೆ ನನ್ನ ಹೆಂಡತಿಗೆ ಸಹಾಯ ಮಾಡ್ಬಾರ್ದು? ನೋಡ್ಬೇ, ಅನ್ನೋರ್ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲ ನಾನು. ಅದ ಚಂದ ಎಲ್ಲ ಚಾ ಎಲ್ಲ ಹೇಳಿದ್ರೆ ನಮ್ಮ ಮಾತು ಕೇಳ್ತಾವ. ಭಾಳ ಮಾತಾಡಕತ್ರ ಮನಿ ಬಿಟ್ಟು ಹೋಗಂತಾರ. ನಮ್ಗೆ ಯಾಕೆ ಬೇಕು? ಕೇಳೋರು ಕೇಳ್ತೀವಿ, ಕೇಳಿಕಂದ್ರೆ ಏನಾರ ಯಾಕೆ ಮಾಡ್ಕೊಂಡು ಹಾವಾಗಿ ಬೀಳೋಲ್ಲಕ್ಕ. ನೀಲವ, ಈ ನಮ್ಮ ತಂಗಿಯರ ಮನೆ ಪದ್ಧತಿ ಇದ್ದಿದ್ದಿಲ್ಲ ಬಿಡ. ಇದು ವರಮಹಾಲಕ್ಷ್ಮಿ ಪರಮಹಾಲಕ್ಷ್ಮಿ ಇದೇನು ಹೊಸ ಇರಿಸ್ಕೊಂಡು ಕುಂತಿ? ಹಿಂದಕ್ಕೆ ನಮ್ಮ ಇವರು ನಮ್ಮೀನಾರ ಹಿರಿಯರು ಯಾರು ಮಾಡೇ ಇಲ್ಲ. ಗೊತ್ತುದನ್ನ ಚರಿಲಿಕ್ಕಂದ್ರೆ ಇಂಥವೆಲ್ಲ ಪೂಜೆ ಪುನಸ್ಕಾರ ಮಾಡಬಾರ್ದು. ಹಂಗೆಲ್ಲ ಮಾಡಿದ್ರ ಪಾಪ ಸುತ್ತಗುಣತ್ತ. ಯಾರು ಹೇಳ್ಯಾರ್ರಿ ಅತ್ತಿ? ನಾವೇನು ಬೇರೆ ಏನು ಪದ್ಧತಿ ಬಿಟ್ಟು ಪದ್ಧತಿ ಮಾಡಕತ್ತಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಮಾಡಕತ್ತೀವಿ, ಲಕ್ಷ್ಮೀನ ಪೂಜೆ ಮಾಡಕತ್ತೀವಿ, ಲಕ್ಷ್ಮೀ ವ್ರತ ಮಾಡಕತ್ತೀವಿ. ಅದು ನಮ್ಮ ಮನೆತನಕ್ಕೆ ಒಳ್ಳೇದಾಗಲಿ, ನಮ್ಮ ಮನೆತನ ಏಳಿಗೆ ಆಗಲಿ ಅನ್ನೋದಕ್ಕೆ ಪೂಜೆ ಮಾಡಕತ್ತೀವ್ರಿ. ಇದ್ರ ಏನು ತಪ್ಪೈತ್ರಿ ಅತ್ತಿ? ಹಿಂದಕ್ಕ ನಮ್ಮ ಹಿರಿಯರಿಗೆ ಗೊತ್ತಿರಾಕಿಲ್ಲ, ಅದಕ್ಕೆ ಮಾಡಿಲ್ಲ. ಈಗ ನಮಗ್ ಗೊತ್ತೈತಿ, ನಾವು ಮಾಡ್ತೀವಿ, ಅದ್ರಾಗ ಏನು ತಪ್ಪಿಲ್ಬಿ. ಈಗ ನಾಡು ಹಿರಿಯರು ಮಾತೇನು ಕೇಳಂಗಿಲ್ಲ. ತಮ್ಮ ತಲೆಯಾಗ ಏನು ಬರ್ತತಿ ಅದನ್ನ ಮಾಡ್ತಾವ. ಈ ವರ್ಷ ಪೂಜೆ ಮಾತ್ರ ಭಾರಿ ಮಾಡ್ಯಾಳ ನಮ್ಮ ಪಾರವ್ವ. ಜಗ್ ಮಗ್ ಅಂತ ಲಕ್ಷ್ಮವ್ವ. ಈ ವರ್ಷ ನಮ್ಮ ಮನೆ ಮಾಡ್ಯಾಳ, ಮುಂದಿನ ವರ್ಷ ಅವ್ರ ಮನೆ ಮಾಡ್ತಾಳ ವರಮಹಾಲಕ್ಷ್ಮಿ ಪೂಜೆನ. ಇನ್ನ ಪಾಳೆ ಹತ್ತದ ನಮ್ಮ ಚೈತ್ರ ಇನ್ನ ಚೈತ್ರ ಪೂಜೆ ಮಾಡ್ಬೇಕು ನೋಡು. ಯಮ್ಮ, ನನ್ನ ಕೈಲಿ ಇಷ್ಟೊಂದು ಡೆಕೋರೇಷನ್ ಮಾಡಕ್ ಆಗಂಗಿಲ್ಲ. ಇಷ್ಟು ಬೆಳ್ಳ ಬೆಳತಾನ ಕಣ್ಣಿಗೆ ಎಣ್ಣಿ ಬಿಟ್ಕೊಂಡು ಹೂವ ಯಾರು ಕಟ್ಟಬೇಕು, ಇಟ್ಟು ಡೆಕೋರೇಷನ್ ಯಾರು ಮಾಡ್ಬೇಕು? ಆಗಂಗಿಲ್ಲವ. ಉಂಡು ನಮ್ಮ ಕೊನಕಿಕಿ ಕಷ್ಟ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ ಏನಾಕಿ. ನೀನು ನಮ್ಮ ರೇಷ್ಮವನ್ ಗತಿ ಆಗಿತ್ತಗೋ. ರೇಷ್ಮವ ಗಂಡ ಮನಿಗೆ ಹೋಗಿನ್ ಸುದ್ದ ಆದ್ಲಲ್ಲ. ಇಲ್ಲೇ ನಾವೇನಾರ ಹೇಳೋಣ ಕನ್ನ ಬಳ್ಳಾಡಿಸ್ತಿದ್ಲ. ಅಲ್ಲಿ ಹೋಗಿಂದ ಅವ್ರ ಅತ್ತಿ ದಾರಿ ತಂದು ನೋಡಕಿನ. ಈಗಿನ ಹಂಗ ಲಗ್ನ ಆಗೋ ಮಟ ಹಿಂಗ ಹಾರಾಡ್ತಾಳ. ಲಗ್ನ ಆಗಿಂದ ಅಲ್ಲಿ ಅತ್ತಿ ಮನೆಗೆ ಹೋಗಿ ಹೆಣ್ಣೆ ಬಿದ್ದಂಗ ಬೀಳ್ತಾರ. ಇಲ್ಲ ನಾವನ್ನ ಕನ್ನ ಬಳ್ಳಾಡಿಸ್ತಾರ ಇವ್ರು. ಒಟ್ಟ ನನ್ನ ಬೈಯಾಕ ಒಂದು ನೆಪ ಬೇಕು ನಿಮಗ. ಹಬ್ಬದ ದಿನನಾರ ಒಂದಿಟ್ಟು ಚಂದನು ಮಾತಾಡ್ರಿ. ಯಾವಾಗಲೂ ನನ್ನ ಬೈತಿರ್ತೀವಿಲ್ಲ. ಸಣ್ಣಕ್ಕಿದಾಳ, ಒಟ್ಟ ಈಕಿನ ಬೈತಾನೇ ಇರ್ಬೇಕನ್ಸತ್ತಲ್ಲ. ಇದ್ದ ಬದ್ಸಿಟ್ಟು ನನ್ನ ಮ್ಯಾ ಹಾಕಿರಿ ನೀವು. ಸೀರೆ ಉಟ್ಕೊಂಡಾಳ ನಮ್ಮ ಚೈತ್ರಕ್ಕ, ಎಷ್ಟು ಚಂದ ನೋಡಂತಿ. ಒಬ್ರ ಅಂದ್ರೇನ ಬರೀ ಬೈದ ಮಾಡ್ತೀರಿ. ಸುಣ್ಣ ಬಣ್ಣ ಬಳದ್ ಇರೋದಂಥದ್ದು ಏನೈತ್ರಿ? ಚಂದ ಕಾಣಕತ್ತೀರಿ ಇಬ್ರು. ಇವೆರಡು ಸೀರೆ ಹೋದ ವರ್ಷ ದೀಪಾವಳಿ ತಂದಿದ್ದಲ್ಲ ಸುಮಿತ್ರೆ. ಹ್ಞೂ ಐತಿ, ಗಳಿಗಿನ ಮುರಿದಿದ್ದಿಲ್ಲ. ಅದಕ್ಕೆ ಚೈತ್ರಕ್ಕ ಕೊಟ್ನೆ, ಉಟ್ಕೊಂಡ ನೋಡ್ರಿ. ಅದು ನಂದು ಆಚೆ ಕಡೆ ದಾಕಂದ್ರಿ. ಅಂದಂಗ್ರಿ ಏನೂ ಇಲ್ಲದಾವಿ ಕಾನೂನಲ್ಲ. ಅಯ್ಯ ಹುಡುಗಿ ಈಗ ನಾಳಾಕತ್ತತಿ, ಅದಕ್ಕೆ ಅದನ್ನ ರಂಸಾಕತ್ತಾಳ. ಅವು ಇಂಜೆಕ್ಷನ್ ಒಂದು ಹಾಕಿಸ್ಕೊಂಬಂದಾಳ ಹುಡುಗಿ. ಈಗನ ಕಿರಿಕಿರಿ ಮಾಡಕತ್ತೈತಿ ಪಾರವ. ನಿಮ್ಮ ಅತ್ತಿಯರ ಮನ್ಯಾಗ ವರಮಹಾಲಕ್ಷ್ಮಿ ಪೂಜೆ ಮಾಡಂಗಿಲ್ಲ ಏನು? ಮೊದ್ಲಿಗೆ ಮಾಡ್ತಿದ್ರಂತ, ಈಗ ಮತ್ತೆ ಮಾಡೋರು ಬೇಕಲ್ಲ ಪೂಜೆನ. ನೀನು ಮುಂದಿನ ವರ್ಷದಿಂದ ನೀವು ಹೋಗಿ ಮಾಡಕ್ಕಂತೇಳಿ
ಆದ್ರ ಪೂಜೆ ಮಾತ್ರ ಭಾಳ ಚಂದಾಗಿತ್ತು ಪರವ. ಹುಡುಗಿ ಬೆಳ ಬೆಳತನ ಕುತ್ಕೊಂಡು ಹೂವ ಎಷ್ಟು ಚಂದ ಕಟ್ಟೈತಿ, ಸೀರೆ ಎಷ್ಟು ಚಂದ ಉಡ್ಸ್ಯಾಳ. ಎಷ್ಟು ಚಂದ ಮಾಡ್ಯಾಳ ನಮ್ಮ ಪಾರವ. ಪಾರವಕ್ಕಾಕಿ ಜೈ, ಪಾರವಕ್ಕಾಕಿ ಜೈ. ನಮ್ಮನು ಒಮ್ಮೆರ ಹೊಗಳ್ರಿ, ಬರೀ ಪಾರವಕ್ಕನ್ನ ಹೊಗಳ್ತೀರಿ. ಒಮ್ಮೆರ ಬಿ ಹೊಗಳುವಂಗ ಒಮ್ಮೆರ ಇರು, ಹೊಗಳ್ತಿ. ಈಗ ಒಂದು ಲಕ್ಷ್ಮಿ ಹಾಡು ನೋಡುನು. ಈಗ್ಲಾರ್ದು ಕೇಳ್ತಾರೆ ಇವ್ರು. ಅಯ್ಯೋ ನನಗೆ ಬರಂಗಿಲ್ವಿ ಹಾಡ. ಗುಡುಗುಡುದಂತ ಮಾತು ಹೇಳಂದ್ರ ಹೇಳ್ತಾಳ, ಆದ್ರ ಹಾಡ ಪಾಡ ಯಾಡ ನುಡಿ ಯಾಕಾಗೋಲ್ದಕ್ಕ ಹಾಡ. ನಿಮ್ಮಕ್ಕ ಹಾಡ್ತಾಳಲ್ಲನ, ಆಕೆ ನೋಡಿ ಕಲ್ಕೊಳಕ್ ಬರಂಗಿಲ್ಲನ. ಬರೇ ದೊಡ್ಡ ದೊಡ್ಡ ಮಾತು ಹೇಳೋದಟ. ಒಂದೆರಡು ನುಡಿ ಹಾಡ. ಅಡ್ಡಿಲ್ಲ ಬಿಡವ, ಅಂತೂ ಇಂತೂ ಶಾನೆ ತೆಗಿ. ಹೆಂಗೆ ನಾವಂದ್ರೆ ಸುಮ್ಮನೆನಾ ಡೈಲಾಗ್ ರಾಣಿ, ಸಾಕು ಸುಮ್ಮರು. ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಸರಿಯಾಗಿ ನನಗೆ ವಿಡಿಯೋ ಅಪ್ಲೋಡ್ ಮಾಡಿ ಹಾಕೋಕ್ಕಾಗಲಿಲ್ಲ ರೀ. ನಾಳೆಯಿಂದ ಮತ್ತೆ ಯಥಾ ಪ್ರಕಾರ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ರೀ. ಸಮಸ್ತ ನಮ್ಮ ವೀಕ್ಷಕ ಬಂಧುಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸಕಲ ಸಂಪತ್ತನ್ನು ಆ ದೇವಿ ಕೊಡಲಿ ಅಂತೇಳಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ರೀ. ಬರಣ್ರಿ, ಸರ್ವೇ ಜನ ಸುಖಿನೋ ಭವಂತು. ಹೋಪ ತಡ್ಕೋ 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 ಬಂದೆ. ಅಯ್ಯೋ ನಿಮ್ಮ ಮಕ ಮುಚ್ಚೋಗ್ಲಿ. ಅಲ್ಲಲೇ ನನ್ನ ಬಿಟ್ಟು ಬಿಡ್ರಲಿ. ಯಾಕೆ ಇಟ್ಟೊಂದು ನನ್ನ ಸಂಕಟ ಕೊಡ್ತೀರಿ? ನನಗೆ ವಯಸ್ಸಾಗೈತಿ, ಬಿಟ್ಟು ಬಿಡ್ರಲಿ. ನನ್ನ ಎಲ್ಲಾರ ಹೋಗಿ ಬದುಕೊಂತಾನೆ ನಾನು. ನಿನ್ನ ಹಂಗ ಬಿಟ್ಟು ಬಂದ್ರನ ಏಸ್ ಮನಿ ಹಾಳು ಮಾಡ್ತೇನ, ಇನ್ನು ಏಸ್ ಊರು ಹಾಳು ಮಾಡ್ತೇನ. ಅದಕ್ಕೆ ನಿನ್ನ ಬಿಡವಲ್ವಿ. ಬಿಟ್ಟು ಅಂದ್ರೆ ಮತ್ತೆ ಇನ್ನು ಬೇರೆದವ್ರ ಮನೆ ಹುಡುಕ್ತೆ, ಅಲ್ಲಿ ಹೋಗಿನ ಇದ ಕಿತ್ತಪತ್ತಿನ ಮಾಡ್ತಿ, ಅವ್ರ ಮನೆಯವನು ತೆಗೆದು ತೋಡ್ತಿ. ಅದಕ್ಕೆ ಬ್ಯಾಡ. ಕೆಟ್ಟ ಹುಳ ಇದ ರೂಮ್ನಾಗ ಇರಲಿ, ಈ ಕೆಟ್ಟ ಹುಳದ್ದು ನೆದರ್ ಇನ್ನೊಬ್ರು ಬೀಳಬಾರ್ದು ಅಂತೇಳಿ ಇಲ್ಲೇ ರೂಮ್ನಾಗ ಕುಡಾಕಿವಿ. ಹಾಕಿದಷ್ಟು ತಿನ್ಕೊಂಡು ಸುಮ್ಮನೆ ಇರು. ಅಯ್ಯೋ ಅಯ್ಯೋ ಮಳ್ಳಿಯಾರ ಗತೆ ಇದ್ರಲ್ಲೇ. ಮಳ್ಳಿಯಾರ ನೀವು? ಅಯ್ಯೋ ತಾಟ್ಗಿತ್ಯಾರು ಗಂಡ್ರನ್ನೆಲ್ಲ ಕಳಿಸಿ ಈಗ ನೋಡ ನಮ್ಮನೆ ನಮ್ಮನೆ ಮಾಡಕತ್ತೀರಿ. ಅಯ್ಯೋ ನಮ್ಮ ತಿರುಪತಿಗೆ ಗೊತ್ತಾತಂದ್ರೆ ನೀನು ಸುಮ್ಮನೆ ಬಿಡಂಗಿಲ್ಲಲೇ. ಕುದುರೆಯ ಬಾಲ ಹಿಡಿದು ನೋಡಿಲ್ಲೇ ನೆಲಕ್ಕೆ ತಿರ್ತಿರಿ ಆಡಿ ಬಿಟ್ಟಿತಾನೆ ನಿನ್ನ. ಮುಂದೆ ನೋಡೋಣಂತ. ಈಗ ತಿನ್ನು. ಕೈ ಬಿಚ್ಚಂಗಿಲ್ಲ. ನೀನು ಫೋಟೋ ಹೊಂಟಿಯದಿ, ನಾನು ತಿನ್ನಿಸ್ತೀನಿ, ತಿನ್ನು. ನಮ್ಮ ರಾಧಾ ನೀ ಏನು ಮಾಡಿದ್ರಲ್ಲಿ? ಆಕೆ ನೀನು ಜೀವಂತವಾಗಿ ಕೊಂದ ಬಿಟ್ರೇನು? ಎಲ್ಲಿ ಆಸ್ಪಾಸ್ ಸುಳುನೇ ಇಲ್ಲ ನನ್ನ ಸಸಿದು. ಆಕಿನೂ ಅದಳ ಮನೆ ಕೆಲಸ ಮಾಡಕತ್ತಾಳ. ಈ ಮನಿ ಹೆಣ್ಣು ಮಕ್ಕಳನ್ನ ಇಟ್ಟೊಂದು ಉರಿಸ್ಕೊಳಕತ್ತಿರ್ಲ. ದೇವ್ರು ಒಳ್ಳೇದು ಮಾಡಂಗಿಲ್ಲಲೇ ನಿಮ್ಮಿಬ್ರಿಗೆ ಅಕ್ಕ ತಂಗಿಗೆ. ನೋಡಕಂತೀಯ ನರ ನರ್ಕಕ್ಕೆ ಹೋಗ್ತೀರಿ ನೀವು. ಭಾರಿ ಚಲೋ ಹೆಣ್ಮಾಳ ನಿನ್ನ ಶಾಪ ನಮ್ಮ ತಟ್ಟತ್ತ. ಸುಮ್ ಬಾಯಿ ಮುಚ್ಕೊಂಡು ತಿಂದೇಳ. ಅಯ್ಯೋ ಭಾರತಿ ಅಕ್ಕ ಇಲ್ಲದಿ ನೀನು? ಯಾಕ ಏನಾತ? ನೀ ಯಾಕಿಷ್ಟು ಗಾಬರಿಗೆ? ಭಾರತಿ ಅಕ್ಕ ಮನ್ಯಾಗ ಎಲ್ಲಿ ಕಾಣವಳ್ಳ ರಾಧಾ. ನಾ ಎಲ್ಲ ಮನಿ ಹುಡುಕ್ಯಾಡಿದೆ, ಎಲ್ಲಿ ಕಾಣವಳ್ಳ. ಅಲ್ಲೇ ಎಲ್ಲಾರು ಇರ್ಬೇಕು ನೋಡು. ಈ ಮನಿ ಬಿಟ್ಟು ಇನ್ನೊಂದು ಮನಿ ಗತಿ ಇಲ್ಲಕ್ಕಿಗೆ. ಆಕೆಲ್ಲಿ ಹೋಗಳ? ಇಲ್ಲೇ ಎಲ್ಲಾರು ಇರ್ಬೇಕು ನೋಡು. ಅಯ್ಯೋ ಇಲ್ಲಕ್ಕ, ನಾ ಎಲ್ಲ ಮನಿ ಹುಡುಕ್ಯಾಡಿದೆ. ಆಕೆ ರೂಮ್ನಾಗ ಹೋಗಿ ನೋಡಿದೆ, ಒಂದು ಬಟ್ಟೆ ಇಲ್ಲ. ಆಕೆ ಮನಿ ಬಿಟ್ಟು ಹೋಗ್ಯಾಳ ಅನ್ನಿಸ್ತತಿ. ಅಯ್ಯೋಯ್ಯೋಯ್ಯೋ ಪಾಪಿಗಳ ಮನಿ ಹೆಣ್ಣು ಮಗಳನ್ನ ಮನಿ ಬಿಟ್ಟು ಹೋಗುವಂಗೆ ಮಾಡಿಬಿಟ್ರಲ್ಲ. ಆ ಹುಡುಗಿಗೆ ಆ ನಮೂನಿ ಸಂಕಟ ಕೊಟ್ರಿ. ನೀವು ಕೊಡು ಕಷ್ಟಕ್ಕೆ ಆ ಹುಡುಗಿ ಮನಿ ಬಿಟ್ಟು ಹೋಗುವಂಗೆ ಮಾಡಿಟ್ರಲ್ಲ. ಎಂಥ ಪಾಪಿಗಳದಿರಿ ನೀವು. ನಿನ್ನ ಬಾಯಿಗೆ ಹಾಕಿದ್ದು ಜಿಗಟ್ ಪಟ್ಟಿ ತೆಗೆದ್ರೆ ಬರೀ ಮಾತಾಡ್ದ ಮಾಡ್ತೀವಿ. ತಡಿ, ಮಧ್ಯಕ್ಕೆ ನಿನ್ನ ಬಾಯಿಗೆ ಜಿಗಟ್ ಪಟ್ಟಿ ಹಾಕಿನಿ. ಈಗ ನಾವು ತನ್ನ ಮಾತಾಡ್ಬೋದು. ಇಲ್ಲ ಒಟ 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 ಕಪ್ಪಿಗತ್ತೆ ಹೊಡ್ಕೊಡ್ತಿರ್ತಾವ ಮುದೋಡಿ. ಅಲ್ಲೇ ಎಲ್ಲರೂ ಇರ್ಬೇಕು ನೋಡ ಚಂದಾಗ. ಇಲ್ಲ ಅಕ್ಕ, ನಾ ಎಲ್ಲ ಮನೆ ಹುಡುಕ್ಯಾಡಿದ್ನಕ್ಕ. ಇಲ್ಲಕ್ಕಿ ಬಟ್ಟೆ ತೊಗೊಂಡು ಹೋಗಿಬಿಟ್ಟಾಳ ಆಕಿ. ಚಲೋ ಆತು ಬಿಡು. ಆಕಿ ಹೋದ್ರೆ ಎಲ್ಲಿ ಹೋಗ್ಕಳ? ಗಂಡ ಮನೆಗೆ ಹೋಗ್ಬೇಕ? ಬಿಟ್ರಾರ ಎಲ್ಲೈತಿ ಏನೈತಿ ಅಂತ ಹೋಗ್ಕಳ. ಕೈಯಾಗ 4 ಕಾಸಿಲ್ಲ. ಇಟ್ಟು ದಿನ ಅನ್ನಗಳ ವರ್ಚಸ್ನೇ ಮೆರದ್ಲ. ಯಾರಿಗೆ ನೋಡ್ತಾರ? ಅಲ್ಲಕ್ಕ ಮತ್ತೆ ಜೀವಕ್ಕೆ ಏನಾರ ಮಾಡ್ಕೊಂಡಿದ್ರ? ಅಯ್ಯೋ ಆ ಥರ ಏನಿಲ್ಲ.
ಆಕೆ ಅಂತಾಕಿನ ಕೆಟ್ಟ ಬಂಡಿ ಅದಾಳ ಆಕಿ ಎಲ್ಲಾರು ಹೋಗಿರ್ಬೇಕಳ ಹೋದ್ರು ಎಲ್ಲಿ ಹೋಗ್ಕಳ ಈಕಿನ ಇಟ್ಕೊಳವ್ರ ಯಾರು ಇಂಥವ್ರನ್ನ ಯಾರು ಇಟ್ಕೊಂತಾರ ಆಕಿ ಸಾಯೋಕಿನ ಅಲ್ಲ ಹೋಲ್ ಬಿಡು ಪೀಡೆ ತೊಲಗ್ತೆ ಅಂತೇಳಿ ಸುಮ್ಮನೆ ಇದ್ದು ಬಿಡು ಆಕಿ ಏನೂ ಮಾಡ್ಕೊಳಂಗಿಲ್ಲ ಜೀವಕ್ಕೆ ಆತ ನಾ ಹೇಳ್ತೀನಿ ನೋಡು ಆಕಿ ಎಲ್ಲಿ ಪ್ರೋಟ್ ಆಗ್ಯಾಕಿಲ್ಲ ಇನ್ನೆರಡು ದಿನಕ್ಕೆ ಓಡಿ ಬರ್ಲಿಕ್ಕಂದ್ರೆ ಬೇಕಾರೆ ಬಟ್ಟಿಸ್ತೇನೆ ಏನವ ನನಗೆ ಎಲ್ಲಿ ಹೆದರಿಕಿನ ಬರಾಕತ್ತೈತಿ ಮತ್ತು ನೆಗದು ಬಿದ್ದು ಹೋತಂದ್ರೆ ಅಲ್ಲನ ಅದು ಒಂದು ಶವ ನಮ್ಮ ತಲೆ ಮೇಲೆ ಅಲ್ವಾ ಯಾಕ ನಾವೇನು ತಲೆ ಕೆಡಿಸ್ಕೊಳಕ್ ಹೋಗೋಣ ನಮ್ಗೇನು ಗೊತ್ತಾಗಿಲ್ಲ ಅಂತ ಹೇಳೋನು ನಾವೆಲ್ಲ ತಲೆ ಕೆಡಿಸ್ಕೊಳಂಗಿಲ್ಲ ಆದರೆ ಇನ್ನೊಂದು ಹೇಳ್ತೀನಿ ಆಕಿ ಜೀವ ಕಳ್ಕೊಳಕ್ಕೆ ಎಲ್ಲವೇ ಅಲ್ಲ ಎಲ್ಲೇ ಹೋಗಿರ್ತಾಳ ಅಷ್ಟೆ ಆಕೆ ಒಬ್ಬಾಕಿ ತಪ್ಪಿಸ್ಕೊಂಡು ಹೋದ್ಲ ಮತ್ತು ಈಕಿನೂ ತಪ್ಪಿಸ್ಕೊಂಡು ಹೋಗ್ಲಾರ್ದಂಗೆ ನೋಡ್ಕೋಬೇಕು ಈ ಮುದುಕಿ ಗತಿ ಆಕಿನೂ ಕೈ ಬಾಯಿ ಕಟ್ಟಿ ಗಪ್ನ ಒಂದು ಮೂಲೆ ಹೋಗಿಬೇಕಿತ್ತು ನೋಡಕ್ಕ ಹಂಗೆ ಹೋಗಿದ್ರೆ ಆಕಿಗೆ ಬುದ್ಧಿ ಬರಂಗಿಲ್ಲ ಒಂದು ಕಲ್ಲನ್ನ ಅದನ್ನ ಒಂದು ಮೂರ್ತಿ ಮಾಡ್ಬೇಕಂದ್ರೆ ಅದಕ್ಕೆ ಉಳಿ ಪೆಟ್ಟು ಬೀಳಬೇಕು ಆಕೆ ರಾಧಾ ಕಲ್ಲಿದ್ದಂಗೆ ಅದಕ್ಕೆ ಉಳಿ ಪೆಟ್ಟು ಮುಟ್ಟಿಸ್ದಾಗನ ಅದು ಒಂದು ಶಿಲೆ ಆಗದ ಅದಕ್ಕೆ ಸಂಬಂಧಗಳ ಬೆಲೆ ಗೊತ್ತಾಗ್ಬೇಕಂದ್ರೆ ಅದನ್ನ ಹೊರಗೆ ಅಡ್ಡಾಡಕ್ಕೆ ಬಿಡ್ಬೇಕು ಈ ಮುದೋಡಿ ನೀರು ಕೂಡಿ ಹಾಕಿವಿ ಅಂದ್ರೆ ಇದು ಅದಕ್ಕೆ ಸಪೋರ್ಟ್ ಮಾಡ್ತತಿ ಅದಕ್ಕೆ ಇದನ್ನು ಕೂಡಿ ಹಾಕಿರೋದು ನಾಷ್ಟ ಆತ ನಡಿ ರೈಟ್ ನಡಿ ಹೋಗೋಣ ನಡಿ ಅಯ್ಯೋ ಪಾಪಿಗಳ ಅಲ್ಲ ಒಂದು ಎರಡು ಪಡ್ ತಿನ್ನಿಸಿ ನಾಷ್ಟ ಆತಂತೇಳಿ ಹೇಳ್ತಾರ ಎಂಥವ್ರು ಇರ್ಬೇಕು ಆಡಿಬಿಟ್ಟ್ಯಾರ ರಾಧವಾಗಿ ಅದ್ಲು ಮನೆ ಬಿಟ್ಟು ಹೋದ್ಲು ಎಲ್ಲಾರು ಬದುಕುಂತಾಳ ನಂದು ಹೇಳ್ರಿ ಓ ಪರಿಸ್ಥಿತಿ ತುತ್ತು ಬತ್ತಿ ತಿಂದು ತಿನ್ನಿಸ್ತಾರ ನನಗೆ ತಿನ್ನಿಸಿ ಈಗ ಹಿಂಗೆ ಕಟ್ಟಿ ಕುಂದಿರಿಸಿ ಬಿಡ್ತಾರ ಅಯ್ಯವ್ವ ಏನು ಮಾಡಲಿ ಆದ್ರೂ ನಮ್ಮ ರಾಜಿ ಬೆರ್ಕಿದ ಅಲ್ಲ ಹೋಗುದು ಹೋದ್ಲು ನನ್ನ ಕರ್ಕೊಂಡು ಹೋಗ್ಬಾರ್ದನ ಎಷ್ಟು ಸ್ವಾರ್ಥಿ ಅದ ನೋಡು ತಮ್ಮ ಜೀವನಕ್ಕಂತೇಳಿ ಏನಾರ ಬಂತಂದ್ರೆ ಎಲ್ಲರೂ ಸ್ವಾರ್ಥಿ ಹಾಕ್ತಾರ ನಾ ಮಗಳ ಕಣ ಹೆಚ್ಚು ನೋಡ್ಕೊಂಡಿದ್ದೆ